ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ತುಂಬ ಲಾಂಗ್ ಟೈಮೇ ಆಯಿತು ವೀಡಿಯೋಸೇ ಆಗ್ತಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನಾನು ವೀಡಿಯೋಸ್ ಇದೆ ಬಟ್ ಹಾಕೋಕ್ಕೆ ಟೈಮ್ ಇಲ್ಲ ಎಡಿಟ್ ಮಾಡಿ. ಅದಕ್ಕೆ ಇವಾಗ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನಾವೀಗ ನಂಜನಗೂಡಿಗೆ ಹೋಗ್ತಾಯಿದ್ದೀವಿ. ಅಂದರೆ ನನ್ನ ಚಿಕ್ಕ ಮಗಳದು ಮುಡಿ ಇತ್ತು, ಕೊಡಿಸ್ಕೊಬರೋಣ ಅಂತೇಳಿ ಹೊರಟಿದ್ದೀವಿ ನಾವು. ಮಲಗಿದ್ದಾಳೆ, ನಿದ್ದೆ ಬರ್ತಿದ್ದೆ, ಮಲಗ್ತಿಲ್ಲ ಅವಳು. ನಾವು ಇನ್ನೇನು ಹೋಗ್ತಾಯಿದ್ದೀವಿ, ಟಿಫನ್ ಮಾಡಬೇಕು ಹಾಸನಲ್ಲೆಲ್ಲಾದ್ರೂ. ನನ್ನ ಮಗಳು ಇಟ್ಟೆ ಮುಂದೆ ಕೂತಿದ್ಲು, ನಾವಿಂದ ಆರಾಮಾಗಿ ಕೂತಿದ್ವಿ. ನಾವು ಇಷ್ಟೇ ಹೋಗ್ತಾ ಇರೋದು, ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ನನ್ನ ಮಗಳು ಮತ್ತು ನಮ್ಮ ಮನೆಯ ಫ್ರೆಂಡು. ಇಷ್ಟು ಜನ ಹೋಗ್ತಾಯಿದ್ದೀವಿ ನಾವು. ನನ್ನ ಮಗಳಿಗೆ ಹಾಯ್ ಮಾಡು ಅಂದರೆ ಏನೇನೋ ಮಾತಾಡ್ತಿದ್ದಾಳೆ. ಅವಳಿಗೆ ನಾಳೆಯಿಂದ ಸ್ಕೂಲ್ ಬೇರೆ ಇದೆ. ಹಾಗಾಗಿ ಹೆಂಗೂ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ಹಾಗೆ ಪಾಪಂಗೆ ಮುಡಿನೂ ಕೊಡಿಸ್ಬಿಡೋಣ, ಇನ್ನೊಂದು 11 ತಿಂಗಳಾಯ್ತಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ಮುಡಿ ಕೊಡ್ಸೋಣ ಅಂತೇಳಿ. ನಮ್ಮನೆ ಪ್ರಿಯಲ್ಲೂ ಸುಮ್ಮನೆ ಇದ್ಲು ಮುಡಿ ಕೊಡಿಸ್ಬೇಕಾದ್ರೆ. ಇದು ಸ್ವಲ್ಪ ಹತ್ತಲು, ಇವಳು ಸುಮ್ಮನೆ ಇದ್ಲು, ಏನು ಹಠನೂ ಮಾಡಲಿಲ್ಲ, ಸುಮ್ಮನೆ ಕೂತಿದ್ಲು ಮುಡಿ ಕೊಡಿಸ್ಬೇಕಾದ್ರೆ. ನಮ್ಮ ಮನೇಲಿ ಅದೇ ಹೇಳ್ತಾ ಇದ್ದಾರೆ. ನೋಡಿ ಈಗ ಅಳ್ತಾಳೆ ಅವಳು. ಅವರು ಸ್ವಲ್ಪ ಹೆದ್ರುಕೋತಿದ್ದಾರೆ, ಅಂದರೆ ತಲೆ ಏನಾದರೂ ಏಟಾಗ್ಬಿಟ್ರೆ ಅಂತ ಹೇಳಿ. ಅವಳು ಕೂದಲು ಬೇರೆ ಜಾಸ್ತಿ ಇತ್ತಲ್ಲ, ಹಾಗಾಗಿ ಮೆಲ್ಲಕ್ಕೆ ಮಾಡ್ತಿದ್ದಾರೆ. ಅವಳು ಸ್ವಲ್ಪ ತೀಟೆ ಜಾಸ್ತಿ, ತಿರುಗಿ ನೋಡೋದೆಲ್ಲ ಮಾಡ್ತಾಳೆ. ನೋಡಿ ಸುಮ್ಮನೆ ಇರಲ್ಲ. ಅವರು ಪಾಪ ಎಲ್ಲಿ ತಲೆಗೆಲೆ ಏಟಾಗ್ಬಿಟ್ರೆ ಕಷ್ಟ ಅಂತ ಹೇಳಿ ಮಾಡ್ತಿದ್ದಾರೆ. ನಾನು ಹೋಗಿ ಮಾತಾಡಿಸ್ದೆ. ಆಮೇಲೆ ಮೊಬೈಲ್ ನೋಡುತ್ತಾ ಅಂದರೆ ಇಲ್ಲ, ಅವಳು ಮೊಬೈಲೆಲ್ಲ ನೋಡಲ್ಲ ಅಂದ್ವಿ. ನಾವು ಅಲ್ಲೆಲ್ಲ ಮೊಬೈಲೆಲ್ಲ ಕೊಟ್ಟು ರೂಢಿ ಮಾಡಿಲ್ಲ ಅವಳಿಗೆ. ನನ್ನ ಮನೆ ದೊಡ್ಡ ಮಗಳು ನೋಡೋಳು, ಅಂದರೆ ಆ ಏಜಲ್ಲಿ ನೋಡ್ತಾ ಇದ್ದಿಲ್ಲ, 1-2 ವರ್ಷ ಆದಮೇಲೆ ನೋಡೋಳು. ಈಗ ನಾನು ಇಟ್ಕೊಂಡೆ ಅವಳಿಗೆ ಆಟಾಡಿಸ್ತಾ ಇದ್ದೀನಿ. ಇದು ಮಾಡ್ತಾಳೆ. ನಾವು ಇನ್ನೇನು ಮುಡಿ ಕೊಡಿಸ್ಕೊಂಡು ಸ್ನಾನ ನಾನು ಮನೆಯಲ್ಲೇ ಮಾಡ್ಕೊಬಂದಿದ್ದೆ. ನನಗೆ ಹೆಲ್ತ್ ಇಶ್ಯೂಸ್ ಅನ್ನಲ್ಲ, ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೆ. ನನ್ನ ಮಗಳು, ಅವಳಿಗೆ ಚಿಕ್ಕವಳಿಗೂ ಅಷ್ಟೇ ನಾವು ಒಳ್ಳೆಯಲ್ಲೇ ಮಾಡಿಸ್ತಿದ್ವಿ. ಅವಳಿಗೆ ದೊಡ್ಡವಳಿಗೆ ಅಂದರೆ ಬಿಸಿನೀರಲ್ಲಿ ಮಾಡಿಸಿದ್ವಿ ನಾವು, ಅಂದರೆ ಅಲ್ಲೇ ಬಿಸಿನೀರು ಕೊಡ್ತಾರೆ. ಆದರೆ ಇವಳಿಗೆ ರೂಢಿಯಾಗಿತ್ತು ತಣ್ಣೀರಲ್ಲೆಲ್ಲ ಒಳ್ಳೆಯಲ್ಲೆಲ್ಲ ಸುಬ್ರಹ್ಮಣ್ಯದಲ್ಲೆಲ್ಲ ನಾವು ಮಾಡಿಸಿದ್ವಲ್ಲ, ಹಂಗಾಗಿ ರೂಢಿಯಾಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ. ನಾವು ಹೋದ್ವಿ ಅವತ್ತು. ನಾವು ಹುಣ್ಣಿಮೆ ಅಂತೆ, ಅದೇನೋ ಅಪರೂಪಕ್ಕೆ ಬರೋದಂತೆ ಹುಣ್ಣಿಮೆ, ಅದು ತೇರೆಲ್ಲ ಇತ್ತು. ನೆನ್ನೆ ನಾವು ಹೋಗಿದ್ದ ಹಿಂದಿನ ನೈಟ್ ಇತ್ತು. ಅಯ್ಯೋ ತುಂಬ ರಶ್ ಇತ್ತು. ನಾವು ಹೆಂಗೆ ಒಳಗಡೆ ಹೋಗೋದು ಅಂತ ನನಗೆ ಬೇರೆ ತಲೆ ಸುತ್ತು ಬೇರೆ ಬಂದ್ಬಿಟ್ಟಿತ್ತು. ಆಮೇಲೆ ಇನ್ನೇನು ಮಾಡೋದು, ಹೆಂಗೋ ದೇವ್ರಿಗೆ ಬೇಡ್ಕೊಂಡ್ವಿ. ಆಮೇಲೆ ನಮಗೆ ಡೈರೆಕ್ಟೇ ಬಿಟ್ಟರು, ಬೇಗ ದರ್ಶನ ಮಾಡ್ಕೊಬಿಟ್ಟು ಬಂದ್ವಿ. ಇಲ್ಲ ಅಂದಿದ್ರೆ ನಮಗೆ ನಾವು ಮಾರ್ನಿಂಗ್ ಹೊರಟಿದ್ದೆ, ನಾವು 9:30 ಆಗಿತ್ತು. ಹೋಗೋಷ್ಟೊತ್ತಿಗೆ 1:30 ಆಗಿತ್ತು ನಂಜನಗೂಡಿಗೆ. ನಾವಿನ್ನು ಮುಡಿಯೆಲ್ಲ ಕೊಡಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ, ಪಾಪಗೆಲ್ಲ ಬಟ್ಟೆ ಎಲ್ಲ ಹಾಕೋಗೋಷ್ಟೊತ್ತಿಗೆ 1-2 ಗಂಟೆ ಆಗಿತ್ತು. ನಾವಿನ್ನೇನು ಜನ ನೋಡ್ಬಿಟ್ಟು 5 ಗಂಟೆ ಆಗುತ್ತೆ ಅಂದ್ಕೊಂಡ್ವಿ. ಸದ್ಯ ಹೆಂಗೋ ಬೇಗ ದೇವರು ನಮ್ಮ ಕಷ್ಟ ನೋಡೋಕ್ಕಾಗ್ದಲ್ಲೇ ಬೇಗ ದರ್ಶನ ಆಯಿತು. ಬೇಗ ಮುಗಿಸ್ಕೊಂಡು ನಾವು ಬಂದ್ವಿ. ಬೇಗ ಅಂದರೆ ಡೈರೆಕ್ಟ್ ಬಿಟ್ಟರು. ಟಿಕೆಟು 100 ಅಷ್ಟೇ, 100 ಲಾಸ್ಟು. ಟಿಕೆಟಿಗೂ ತುಂಬ ಜನ ರಶ್ ಇದ್ದರು. ಆಮೇಲೆ ಮಧ್ಯ ಬಿಟ್ಟರು ಸ್ವಲ್ಪ ಜನನ, ಹಂಗಾಗಿ ಬೇಗ ಹೋದ್ವಿ. ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ. ಅಲ್ಲಿ ಹೊಳೆ ಹತ್ರನೇ ಅಷ್ಟು ಜನ ಇದ್ದಾರೆ. ದೇವಸ್ಥಾನದ ಹತ್ರ ತುಂಬ ಜನ ಇದ್ದಾರೆ. ತುಂಬ ಜನ ಇದ್ರಲ್ಲ, ಹಂಗಾಗಿ ನಾನು ವೀಡಿಯೋಸೇ ಮಾಡ್ಕೊಳ್ಳಿಲ್ಲ ಜಾಸ್ತಿ, ಸ್ವಲ್ಪನೇ ಮಾಡ್ಕೊಂಡಿದ್ದು. ನಾವು ಬಂದ್ವಿ, ದರ್ಶನ ಮಾಡ್ಕೊಂಡು. ಶೆಕೆ ಬೇರೆ, ನನ್ನ ಮಗಳು ಹಿಂಸೆ ಕೊಡಲಿಲ್ಲ, ಇಬ್ಬರೂ ಪಾಪ ಸುಮ್ಮನೆ ಬಂತು. ನಾವೀಗ ಊಟ ಮಾಡೋಣ ಅಂತ ಬಂದ್ವಿ. ಟಿಫನ್ ಇಡ್ಲಿ ತಿಂದಿದ್ವಲ್ಲ ಬೆಳಗ್ಗೆ, ಹಂಗಾಗಿ ಊಟ ಮಾಡೋಣ, 3:30-4 ಗಂಟೆ ಆಗಿತ್ತು. ಹಾಗಾಗಿ ನಾನ್ ವೆಜ್ಜೇ ತಿನ್ನೋಣ ಅಂತೇಳಿ ಬಂದ್ವಿ. ನಾವು ಇಲ್ಲೊಂದು ನಂಜನಗೂಡು ಹತ್ರನೇ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಟ್ ಏನೋ ಅಷ್ಟು ಟೇಸ್ಟ್ ಇತ್ತಿಲ್ಲ, ಮಸಾಲೆ ತುಂಬ ಹಾಕಿದ್ರು. ನಾನು ಸ್ವಲ್ಪನೇ ತಿಂದೆ, ನನಗೆ ಮೊದಲೇ ಎದೆ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತಿಂದೆ. ನೋಡಿ ಹೇಗಿದೆ ಅಂದರೆ ಟೇಸ್ಟ್ ಚೆನ್ನಾಗಿತ್ತಿಲ್ಲ, ತುಂಬ ಮಸಾಲೆ ಇತ್ತು. ಅಲ್ಲಿ ಪಾರ್ಕ್ ಥರ ಇತ್ತು. ನನ್ನ ಮಗಳು ಆಟ ಆಡೋಣ ಬಾ ಅಂತ, ಊಟನೂ ಮಾಡಲಿಲ್ಲ ಅವಳು. ಆಟ ಆಡೋಣ ಅಂತೇಳಿ ಬಂದು, ಅದಕ್ಕೆ ಆಟಾಡು ಅಂತ ಹೇಳಿ ಆಟ ಆಡಿಸ್ತಾ ಇದ್ದೀನಿ. ಬೀಳ್ತೀಯ ಅಂದ್ರೂ ಹೋಗ್ತಾಳೆ ಆಟ ಆಡೋಕ್ಕೆ. ಇನ್ನು ನಾಳೆಯಿಂದ ಸ್ಕೂಲಿಗೆ ಹೋಗ್ತಾಳೆ ಅವಳು. ಸ್ಕೂಲ್ ಸ್ಟಾರ್ಟ್ ಅವಳಿಗೆ ಫಸ್ಟಿಂದ ಕಳ್ಸೋಣ ಅಂತ, 26ಇಂದನೇ ಸ್ಟಾರ್ಟ್ ಆಗಿತ್ತು ಅವಳಿಗೆ. ನಾವು ಫಸ್ಟಿಂದ ಕಳ್ಸೋಣ ಅಂತೇಳಿ ಇದು ಮಾಡಿದ್ವಿ.
ನೀವು ಬಾ ಹೋಗೋಣ ಅಂದ್ರೂ ಬರ್ತಾಯಿಲ್ಲ ಅವಳು. ಇಲ್ಲ ಇನ್ನೊಂದು ಸ್ವಲ್ಪ ತಟಾಡೋಣ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಆಮೇಲೆ ನನ್ನ ಮಗಳು ಬಂದಳು. ಇನ್ನು ಚಿಕ್ಕವಳು ಕೂರ್ತೀನಿ ಅಲ್ಲ, ಅವಳು ಕೂತೀನಿ ನೋಡಿ, ಇದಕ್ಕೆ ಚಿಕ್ಕವಳು ಕೂರ್ತೀನಿ ಅಲ್ಲ. ಆಮೇಲೆ ಹಂಗೆ ಕೂರಿಸ್ತೆ ನೋಡಿ, ಹೆಂಗೆ ಕಾಣ್ತಿದ್ದಾಳೆ, ಮುಡಿ ಕೊಡ್ಸಿದ್ಮೇಲೆ ಹೆಂಗೆ ಕಾಣ್ತಿದ್ದಾಳೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಅಲ್ಲಿಂದ ಅವಳು ಜಂಪಿಂಗ್ ಒಂದಿತ್ತಲ್ಲ ಅದರಲ್ಲಿ ಆಡ್ತೀನಿ ಅಂದ್ಲು. ಅಲ್ಲಿಗೊಂದು ಕರ್ಕೋದೆ. ಅಲ್ಲೊಂದು ಸ್ವಲ್ಪ ಹೊತ್ತು ಆಟಾಡಿದ್ಲು. ಆದ್ರೆ ಮಕ್ಳಿಗೆ ಒಬ್ಬರಿದ್ದರೆ ಪರವಾಗಿಲ್ಲ, ಮಕ್ಳೇನಾರ ಇದ್ದರೆ ತುಂಬ ಡೇಂಜರ್ ಇದು. ಒಬ್ರ ಮೇಲೆ ಒಬ್ರು ಬಿದ್ದರೆ ಕೈ ಕಾಲೇ ಮುರಿದೋಗುತ್ತೆ. ನಾನು ಇವಳಿಗೆ ಮೆಲ್ಲಕ್ಕೆ ಆಟಾಡು ಅಂತ ಇದ್ದೆ. ನನ್ನ ಮಗಳು ನೋಡಿಲಿ ನಾನು ಬಿಟ್ಟೇ ಹೋಯ್ತಾಯಿಲ್ಲ, ನಾಚ್ಕೋತಾವಳೆ. ಹೆಂಗೆ ಕಾಣ್ತಾಳೆ ನೋಡಿ ಮುಡಿ ಕೊಡ್ಸಿದ್ಮೇಲೆ. ಅವಳಿಗೆ ಹೇರ್ ಚೆನ್ನಾಗಿ ಬಂದಿತ್ತು. ಈ ಮುಡಿ ಕೊಡ್ಸಿದ್ಮೇಲೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಮ್ಮನೆ ಪ್ರಿಯಲ್ದು ಚೆನ್ನಾಗಿತ್ತು. ಅವಳದೇ 3 ಮುಡಿ ಕೊಡ್ಸಿದ್ವಿ, ಇವಳ್ದು ಒಂದೇ ಮುಡಿ. ಹಂಗಾಗಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಅಲ್ಲಿಂದ ಹೊರಟ್ವಿ. ಸಂಜೆ ನೈಟ್ ಆಯಿತು ನಾವು ಹೋಗೋಷ್ಟೊತ್ತಿಗೆ. ಹಂಗೆ ಕತ್ಲಾಗಿತ್ತು, ಹಂಗೆ ವೀಡಿಯೋ ಮಾಡಿಕೊಂಡೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆರ್.